ವಿಶ್ವ ನಾಟಕದ ಶ್ರೇಷ್ಠಾತಿ ಶ್ರೇಷ್ಠ ನಮ್ಮ ನಿಮ್ಮೆಲ್ಲರ ಆತ್ಮಗಳ ತಂದೆ. ಆತ್ಮಗಳ ತಂದೆ ಯಾರು? ನಿರಾಕಾರ ಶಿವ ಪರಮಾತ್ಮ. ಈ ಒಂದು ನಾಟಕದಲ್ಲಿ ಇವತ್ತಿನ ದಿವಸ ತಾವು ಕೂಡ ರಕ್ಷಾಬಂಧನವನ್ನು ಆಚರಣೆ ಮಾಡ್ತಾಯಿದ್ರಿ. ಆದರೆ ಈ ರಕ್ಷಾಬಂಧನದ ಒಂದು ಮೂಲ ಯಾವಾಗ ಆಯ್ತಂದರೆ, ಯಾವಾಗ ಈ ವಿಶ್ವ ನಾಟಕದಲ್ಲಿ ಪುನಃ ಒಂದು ವಿಶ್ವ ಪರಿವರ್ತನೆಗೋಸ್ಕರ ನಿರಾಕಾರ ಪರಮಾತ್ಮನೇ ಸೃಷ್ಟಿಯಲ್ಲಿ ಬಂದು ಪತೀತ ಆತ್ಮಗಳನ್ನೇ ಪಾವನ ಮಾಡುವುದಕ್ಕೋಸ್ಕರ ಸತ್ಯ ಜ್ಞಾನವನ್ನು ಕೊಟ್ಟು ಒಂದು ಈ ರಕ್ಷಾವನ್ನು ನಮಗೆ ಕೊಡ್ತಾರೆ. ಈ ಒಂದು ನಿಮಿತ್ತವಾಗಿ ಈ ರಕ್ಷಾಬಂಧನ ಶುರುವಾಗಿದೆ. ಅದಕ್ಕೆ ಈ ರಕ್ಷಾಬಂಧನದ ಮೂಲ ಸಂಗಮಯುಗ ಪರಮಾತ್ಮನ ನೆನಪಿನಿಂದ, ಅವರ ಶ್ರೀಮತದಿಂದ ನಮ್ಮ ವಿಕಾರಗಳನ್ನು ತ್ಯಾಗ ಮಾಡಿ ಒಂದು ದೈವಿ ರಾಜ್ಯದ ಸ್ಥಾಪನೆಗೆ ನಾವೇನು ಬಾಬಾಗೆ ಹೆಲ್ಪ್ ಆಗ್ತೀವಿ. ಆದರೆ ಇದರ ಮೂಲ ಯಾದ್ಗಾರ ಆಗಿದೆ. ಅಂಥ ಒಂದು ನಿರಾಕಾರ ತಂದೆಯನ್ನು ಇವತ್ತು ನಾವೆಲ್ಲ ಆತ್ಮಜ್ಯೋತಿಗಳಿಗೆ ಇಲ್ಲಿ ಕರೆಸಿ ಅವರ ಒಂದು ಕಾರ್ಯಕ್ಕೆ ಸಹಯೋಗಿ ಮಾಡಿಕೊಟ್ಟಿದ್ದಂಥ ಒಂದು ತಂದೆಗೆ ತಮ್ಮೆಲ್ಲರ ಪರವಾಗಿ ನಾನು ಆ ನಿರಾಕಾರ ತಂದೆಗೆ ಒಂದು ಅನಂತ 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 ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ವಿಶ್ವ ನಾಟಕದಲ್ಲಿ ಪ್ರಪ್ರಥಮ ಆತ್ಮಗಳಾಗಿರುವಂಥ ಪರಮಾತ್ಮನ ಕಾರ್ಯದಲ್ಲಿ ಇದಕ್ಕೆ ಜಗತ್ತಿನವರೇ ಕೃಷ್ಣ ಅಂತಾರೆ, ಬ್ರಹ್ಮ ವಿಷ್ಣು ಶಂಕರ್ ಅಂತಾರೆ. ಅಂಥ ಒಂದು ಆತ್ಮಗಳನ್ನು ಪ್ರಥಮ ತನ್ನ ಮಕ್ಕಳನ್ನಾಗಿ ಈ ವಿಶ್ವ ಪರಿವರ್ತನೆಗೆ ತನ್ನ ಒಂದು ಜ್ಞಾನದ ಆಧಾರದಿಂದ ಪವಿತ್ರ ಮಾಡಿ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದಂಥ ಅಂಥ ಒಂದು ಆತ್ಮಜ್ಯೋತಿಗಳ ಜಗದಂಬಾ ಸರಸ್ವತಿ ಆಗಲಿ ಮತ್ತು ಜಗದೀಶ್ ಅಣ್ಣವರಾಗಲಿ, ಸಾಕಷ್ಟು ನಮ್ಮ ಮಧುವನದ ನಿವಾಸಿಗಳು ನೀರ್ವೈರ್ ಬಾಯಿಜಿ, ರಮೇಶ್ ಬಾಯಿಜಿ, ವಿಶೇಷ ಆದಿರತ್ನಗಳು ದಾದಿಗಳನ್ನು ಕೂಡ ಇವತ್ತಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಅಕ್ಕಾರೆ ತಾವು ಹೇಳಲಿಕ್ಕೆ ಹೇಳಿದರೆ ಸ್ಪಷ್ಟವಾಗಿ ನಿಮ್ಗೆ ಹೇಳಬೇಕಂದ್ರೆ ತಾವೆಲ್ಲ ಕುಳಿತಿರುವಂಥ ಆತ್ಮಗಳು ತುಂಬ ತುಂಬ ಭಾಗ್ಯಶಾಲಿಗಳು. ಕೇವಲ ಭಾಗ್ಯಶಾಲಿಗಳಲ್ಲ, ಸೌಭಾಗ್ಯಶಾಲಿಗಳು. ಸೌಭಾಗ್ಯಶಾಲಿಗಳು ಅಲ್ಲ, ಪದ್ಮ ಭಾಗ್ಯಶಾಲಿಗಳು. ಯಾಕಂದರೆ ಈ ಒಂದು ವಿಶ್ವ ನಾಟಕದಲ್ಲಿ ಕಡಿಮೆ ಅಂದರೆ ಇವತ್ತು 800ರಿಂದ 850 ಕೋಟಿ ಆತ್ಮಗಳ ಒಂದು ನಾಟಕ ನಡೆದದ. ಯಾಕೆ ನಾವೆಲ್ಲ ಆತ್ಮಗಳಂದಾಗ ಖುಷಿ ಅನ್ನಿಸ್ತದೆ ಎಲ್ಲರನ್ನು ನೋಡೋದಾಗಲಿ. 850 ಕೋಟಿ ಆತ್ಮಗಳಲ್ಲಿ ತಾವೇನಿಲ್ಲಿ ಕೂತ್ಕೊಂಡಿಲ್ಲ. ಇಲ್ಲಿ ನೀವು ನಾಳೆ ಬರುವಂಥ ಒಂದು ಜಗತ್ತಿನ ದೇವಿ ದೇವತೆಗಳ ಆತ್ಮಗಳಾಗಿದ್ದೀರಿ. ಇದು 100% ಗ್ಯಾರಂಟಿ. ಇವತ್ತು ಇಲ್ಲಿ ಯಾರು ಕೂತ್ಕೊಂಡಿದ್ದೀರಲ್ಲ, ತಾವು ಒಂದು 33 ಕೋಟಿ ಆತ್ಮಗಳಲ್ಲಿ ಸೆಲೆಕ್ಷನ್ ಬಾಬಾರ್ ನಿಮಗೆ ಮಾಡಿದ್ದಾರೆ. ಖಂಡಿತವಾಗಿಯೂ ತಾವು ಈಗೊಂದು ನಾಳೆ ಬರುವಂಥ ದೈವಿ ಜಗತ್ತಿನಲ್ಲಿ ದೇವತೆಗಳಂತೂ ಆಗುತ್ತೀರಿ. ಆದರೆ ಶಿವಬಾಬಾ ಹೇಳ್ತಾರೆ, ದೇವತೆಗಳಾಗೋದು ಕೂಡ ಇಷ್ಟೊಂದು ಸುಲಭ ಇಲ್ಲ. ಯಾಕಂದರೆ ಇವತ್ತು ಲೌಕಿಕ ಮಾರ್ಗದಲ್ಲಿ ಕೂಡ ನಾವು ಯಾವುದೇ ಒಂದು ವಿದ್ಯೆಯನ್ನು ಓದಬೇಕಾದ್ರೆ ಆ ವಿದ್ಯೆಗೆ ತಕ್ಕಂತೆ ಸ್ಕೂಲ್ಗಳಿರ್ತವೆ. ಆ ಸ್ಕೂಲ್ಗಳಿಗೆ ತಕ್ಕಂತೆ ನಿಯಮಾವಳಿಗಳಿರ್ತವೆ. ಆ ನಿಯಮಾವಳಿಗಳಿಗೆ ತಕ್ಕಂತೆ ಸಬ್ಜೆಕ್ಟ್ಗಳು ಇರ್ತವೆ. ಇದನ್ನೆಲ್ಲವನ್ನು ಯಾರು ಅನುಕರಣೆ ಮಾಡ್ತಾರಲ್ಲ, ಆವಾಗ ಒಂದು ನಾವು ಆ ಸ್ಕೂಲಿಗೆ ತಕ್ಕಂತೆ ವಿದ್ಯೆಯನ್ನು ಓದಿ ಪಾಸಾಗಿ ನಮ್ಮನ್ನು ರಿಸಲ್ಟ್ ತೊಗೊಂಡು ನಾವು ಜಾಬ್ ತಗೋತೀವಿ. ಹಾಗೆ ನಿರಾಕಾರ ಶಿವಬಾಬರು ಹೇಳ್ತಾರೆ, ನಾನು ಯಾವಾಗ ಸೃಷ್ಟಿಯಲ್ಲಿ ಅವತಾರ ಮಾಡ್ತೀನಲ್ಲ, ಈ ಒಂದು ಸಂಸ್ಥೆನ ಸ್ಕೂಲ್ ಅಂತೂ ಹೇಳ್ತಾರೆ, ಹಾಸ್ಪಿಟಲ್ ಅಂತೂ ಹೇಳ್ತಾರೆ, ಗೀತಾ ಪಾಠಶಾಲೆ ಅಂತ ಹೇಳ್ತಾರೆ. ಇಂಥ ಒಂದು ಕಾಲೇಜಿಗೆ ನಾನು ಪ್ರಿನ್ಸಿಪಾಲ್ ಆಗಿದ್ದೀನಿ. ಆದರೆ ಪ್ರಿನ್ಸಿಪಾಲ್ ಆದಮೇಲೆ ಈ ಸ್ಕೂಲಿನ ನಿಯಮಾವಳಿಗಳಿದ್ದಾವೆ. ನಿಯಮಾವಳಿಗೆ ತಕ್ಕಂತೆ ಸಬ್ಜೆಕ್ಟ್ ಕೂಡ ಇದ್ದಾವೆ. ಆದರೆ ಬ್ರಹ್ಮಕುಮಾರಿ ಸಂಸ್ಥೆಯ ಮೂಲ ನವ ಜಗತ್ತಿನ ಸ್ಥಾಪನೆಗೋಸ್ಕರ ಒಂದು ಮೂಲ ಆಧಾರ ಸ್ತಂಭ ಏನು? ಈಗೆಲ್ಲ ಕೂತ್ಕೊಂಡಿರಿ. ಇದರ ಮೊದಲನೆಯ ಆಧಾರ ಸ್ತಂಭವಾಗಿದೆ ಪವಿತ್ರತೆ, ಬ್ರಹ್ಮಚಾರಿ. ಎಲ್ಲಿವರೆಗೆ ನಮ್ಮ ಆತ್ಮಜ್ಯೋತಿ
ಈ ಪವಿತ್ರತೆ ಅನ್ನುವಂಥ ಧಾರಣೆ ಮಾಡಿಕೊಳ್ಳಲ್ಲ, ಅಲ್ಲಿವರೆಗೆ ನಾವು ಹೊಸ ಜಗತ್ತಿನ ಸ್ಥಾಪನೆಗೆ ಸಂಪೂರ್ಣ ನಿಮಿತ್ತರಾಗಲ್ಲ. ಆಗ್ತೀವಿ, ಆದರೆ ಸಂಪೂರ್ಣ ನಿಮಿತ್ತರಾಗಲ್ಲ. ಅದಕ್ಕೆ ಬಾಬಾರು ಮಕ್ಕಳೇ, ಈ ವಿಶ್ವ ನಾಟಕದಲ್ಲಿ ಯುಗ ಪರಿವರ್ತನೆಗೋಸ್ಕರ ನಾನು ಇಲ್ಲಿ ಬಂದೀನಿ. ಯುಗ ಅಂದರೆ ಕಲಿಯುಗವನ್ನು ಸತ್ಯುಗ ಮಾಡೋಗೋಸ್ಕರ ಬಂದೀನಿ. ಮನುಷ್ಯಾತ್ಮರನ್ನೇ ದೇವಾತ್ಮರನ್ನಾಗಿ ಮಾಡ್ಲಿಕ್ಕೆ ಬಂದೀನಿ. ಅದಕ್ಕೋಸ್ಕರ ನನ್ನ ವಿದ್ಯೆ ಓದಬೇಕಂದ್ರೆ ಮೊದಲನೆಯ ನಿಯಮವಾಗಿದೆ ಬ್ರಹ್ಮಚಾರ್ಯ, ಪವಿತ್ರತೆ. ಈ ಪವಿತ್ರತೆಯನ್ನು ಯಾವ ಮಕ್ಕಳು ಸಂಗಮ ಯುಗದಲ್ಲಿ ಧಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ? ಹಾಗಾದ್ರೆ ಯಾಕೆ ಪವಿತ್ರತೆಯನ್ನು ಅಷ್ಟೊಂದು ಸುಲಭವಾಗಿ ಧಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಪರಮಾತ್ಮರ ಈ ಪವಿತ್ರತೆ ಧಾರಣೆಗೋಸ್ಕರ ಮೊದಲು ಇಲ್ಲಿ ನಮಗೆ ಆತ್ಮಜ್ಞಾನ ಕೊಡ್ತಾರೆ. ಎಲ್ಲಿವರೆಗೆ ನಮ್ಮ ಆತ್ಮವನ್ನು ನಾವು ತಿಳ್ಕೊಳ್ಳಲ್ಲ, ನಾವು ಆತ್ಮ ಅನ್ನುವಂಥ ಒಂದು ಅನುಭವ ನಾವು ಮಾಡಲ್ಲ, ಅಲ್ಲಿವರೆಗೆ ಕೂಡ ಪವಿತ್ರತೆ ಧಾರಣೆ ಮಾಡಲಿಕ್ಕಾಗಿ ಸಾಧ್ಯನೇ ಇಲ್ಲ. ಅದಕ್ಕೆ ಪವಿತ್ರತೆ ಧಾರಣೆ ಬರಲಿಕ್ಕೆ ಎಲ್ಲ ವಿಶ್ವದವರಿಗೂ ತರ್ತಾ ಇದ್ದಾರೆ. ಬ್ರಹ್ಮಕುಮಾರಿಗೆ ಹೋದರೆ ಅಣ್ಣ ತಂಗಿ ಮಾಡ್ತಾರೆ, ಅಣ್ಣ ತಮ್ಮ ಮಾಡ್ತಾರೆ. ಆದರೆ ಇದರ ರಹಸ್ಯ ಏನು ಅನ್ನೋದು ಇವತ್ತಿಗೆ ಬಾಬಾ ಹೇಳ್ತಾರೆ. ಮಕ್ಕಳೇ, ಇಲ್ಲಿವರೆಗೆ ನಿಮಗೂ ಯಾವುದೇ ಸನ್ಯಾಸಿಗಳು ಓದಿದ್ದಾರೆ, ಈ ಮಾರ್ಗದಿಂದ ನಿಮಗೆ ಯಾಕೆ ಹೇಳಿಲ್ಲ ಅಂದರೆ ಇವರು ಈ ಸೃಷ್ಟಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ ದ್ವಾಪರ ಯುಗದಿಂದ. ನಾನಿವಾಗ ಈ ಸೃಷ್ಟಿಯನ್ನು ಚೇಂಜ್ ಮಾಡೋಕ್ಕೋಸ್ಕರ ಬಂದೀನಿ. ಆ ಸೃಷ್ಟಿಯನ್ನು ಚೇಂಜ್ ಮಾಡಬೇಕಂದ್ರೆ ಎಲ್ಲಿವರೆಗೆ ನೀವು ಆತ್ಮಗಳಾಗಿ ಪರಮಾತ್ಮನ ನೆನಪು ಮಾಡಲ್ಲ, ಅಲ್ಲಿವರೆಗೆ ನೀವು 63 ಜನ್ಮದ ವಿಕರ್ಮವನ್ನು ವಿನಾಶ ಮಾಡಿಕೊಂಡು ನಾಳೆ ಬರುವ ಜಗತ್ತಿನಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪವಿತ್ರತೆಗೆ ಮುಖ್ಯ ಆಧಾರವಾಗಿದೆ. ಇನ್ನೂ ಸೂಕ್ಷ್ಮವಾಗಿ ನಿಮ್ಗೆ ಕೇಳಬೇಕಂದ್ರೆ, ನಾವು ಆತ್ಮಗಳು ದ್ವಾಪರ ಯುಗದಿಂದ ದೇಹ ಬಾಣಕ್ಕೆ ಹೋಗ್ತೀವಿ. ಆ ದೇಹ ಬಾಣದಿಂದ ನಾವು ಯಾವಾಗ ಮುಕ್ತರಾಗ್ತೀವಿ, ಆವಾಗ ನಮ್ಮಲ್ಲಿ ಆತ್ಮ ಅಂತ ತಿಳ್ಕೊಂಡು ಪವಿತ್ರತೆ ಪಾಲನೆ ಮಾಡಲಿಕ್ಕಾಗಿ ಸಾಧ್ಯ ಇದೆ. ಹಾಗಾದರೆ ಸಂಕ್ಷಿಪ್ತವಾಗಿ ಫೌಂಡೇಶನ್ ಬಗ್ಗೆ ನೀವು ಮಾತನಾಡಬೇಕಂದ್ರೆ, ನಮ್ಮ ದೇಹ ಬಾಣದ ಮುಖ್ಯ ಯಾವುದು, ಯಾವ ರೀತಿ ನಾವು ಆತ್ಮಗಳು ವಿಶ್ವ ನಾಟಕದಲ್ಲಿ ದೇಹ ಬಾಣಕ್ಕೆ ಹೋಗ್ತೀವಿ ಅನ್ನೋದು ಬಾಬಾ ನಿಮಗೆ ಪ್ರೂವ್ ಕೊಡ್ತಾರೆ. ನೀವು ಎಲ್ಲರೂ ಇವಾಗ ದೇಹ ಬಾಣದಲ್ಲಿ ಬಂದಿರೋ ಇಲ್ಲೋ ಅನ್ನೋದಕ್ಕೊಂದು ಪ್ರೂವ್ ಎಂದ್ರೇನು, ಒಂದು ಎಕ್ಸಾಂಪಲ್ ನೋಡಿ. ನಾವು ಆತ್ಮಗಳು ದೇಹ ಬಾಣಕ್ಕೆ ಹೇಗೆ ಹೋಗ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇವತ್ತು ಕೇಳೋಣ. ಯಾರ ನಮಗೆ ಆನ್ಸರ್ ಕೊಡ್ತಿರೋ ಒಬ್ಬರದ್ರಲ್ಲಿ? ನಾ ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಕೊಡ್ಬೋದು ಯಾರ? ಓಕೆ. ಅಕ್ಕ ನಿಮ್ಮ ಹೆಸರೇನು? ನೀಲಾವತಿ. ಅಣ್ಣಾರ ನಿಮ್ಮ ಹೆಸರೇನು? ಸಿದ್ದಪ್ಪ. ನೋಡಿ, ನೀವೆಲ್ಲರೂ ಇಲ್ಲಿ ಕೂತ್ಕೊಂಡಿರಿ. ಅವ್ರ ಹೆಸರು ಏನು ಅಂತ ನಾನು ಕೇಳಿದೆ ಶಿವ ಬಾಬಾರ ಹೊತ್ತಿಂದ. ಅವರು ನೀಲವ ಸಿದ್ದಪ್ಪ ಅಂತ ಹೇಳಿದರು. ಹಾಗಾದ್ರೆ ಈ ಹೆಸರನ್ನು ನಿಮಗೆ ಎಷ್ಟು ದಿವಸಕ್ಕೆ ಇಡ್ತಾರೆ? 13 ದಿವಸಕ್ಕೆ ಇಡ್ತಾರೆ. ಹಾಗಾದ್ರೆ ಶಿವ ಬಾಬಾ ನಿಮ್ಮನ್ನು ಕೇಳ್ತಾರೆ, ಮಕ್ಕಳೇ 13 ದಿವಸಕ್ಕೆ ಇಟ್ಟ ಹೆಸರು ನಿಮ್ಮದು, ಹಾಗಾದ್ರೆ 13 ದಿವಸಕ್ಕಿಂತ ಮೊದಲಿನ ಹೆಸರು ಹೇಳಿ ನೋಡೋಣ. ಮತ್ತು ನೀವು ಆತ್ಮ ಅಂತ ಯಾಕೆ ಹೇಳಲಿಲ್ಲ? ಅಂದರೆ ಇದಕ್ಕೆ ಶಿವ ಬಾಬಾ ಹೇಳ್ತಾರೆ, ಇದನ್ನು ಮಾಡಲ್ಪಟ್ಟ ನಾಟಕದಲ್ಲಿ ನಾವು ಆತ್ಮಗಳು ಈ ಅಂಗಿಯನ್ನು ಹಾಕ್ಕೊಂಡಿವಿಲ್ಲ, ಈ ಅಂಗಿ ಅಷ್ಟೊಂದು ಸುಲಭವಾಗಿ ನಮ್ಮನ್ನ ಆತ್ಮ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ಮೊದಲನೆಯ ದೇಹ ಬಾಣ ಅನ್ನೋದಕ್ಕೆ ಶರೀರದ ನಾಮವನ್ನು ನೆನಪು ಮಾಡಿ ನಾವು ಆತ್ಮ ಅನ್ನುವಂಥ ಹೆಸರನ್ನು ಮರ್ತೀವಿ. ಇದಕ್ಕೆ ಪರಮಾತ್ಮ ಹೇಳ್ತಾನೆ, ಎಲ್ಲಿವರೆಗೆ ನೀವು ಈ ಅಭ್ಯಾಸ ಮಾಡಲ್ಲ, ನನ್ನ ಹೆಸರು ಆತ್ಮ, ನನ್ನ ಶರೀರದ ಹೆಸರು ಸಿದ್ದಪ್ಪ, ನೀಲವ್ವ, ಭೀಮವ್ವ ಅಂದಾಗ ಈ ಸ್ಮೃತಿ ಇಲ್ಲಂದರೆ ಅಲ್ಲಿವರೆಗೆ ನೀವು ನನ್ನ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪರಮಾತ್ಮರ 1ನೆಯ ಶಿಕ್ಷೆ ಆಗಿದೆ. ನಾನು ಅವಿನಾಶಿ ಪರಮಾತ್ಮ, ಅವಿನಾಶಿ ಆತ್ಮಗಳನ್ನು ದೇವಾತ್ಮರ ಅನ್ನಕ್ಕೆ ಬಂದರೆ, ಈಗ ಅವಿನಾಶಿ ಆತ್ಮ ಅಂದಾಗ ಆತ್ಮದ ಹೆಸರು ಕೂಡ ಅವಿನಾಶಿ. ನನ್ನ ಆತ್ಮದ ಹೆಸರು ಏನ್ರಿ? ಹಂಗಾರೆ ಆತ್ಮ. ಈಗ ಬಾಬಾರು ಹೇಳ್ತಾರೆ, 2ನೇದಾಗಿ ಆತ್ಮಗಳು ದೇಹ ಬಾಣದಲ್ಲಿ ಹೋಗ್ತಾರೆ. ಯಾವ ರೀತಿ ಹೋಗ್ತಾರೆ? ತಮ್ಮ ನಾಮವನ್ನು ಮರೆತು ತಮ್ಮ ದೇಹಕ್ಕೆ ಏನೊಂದು ರೂಪ ಬಂದಿದಿಲ್ಲ, ಈ ರೂಪನೇ ತಮ್ಮ ರೂಪ ಅಂದು ಬಿಂದು ರೂಪ ಮರಿತಾರೆ. ಇದಕ್ಕೆ ಶಿವ ಬಾಬಾ ಹೇಳ್ತಾರೆ, 2ನೆಯ ದೇಹದ ಬಾಣ. 1ನೇ ಬಾಣ ನಾಮ, 2ನೇ ಬಾಣ ರೂಪ,
ಇವಾಗ ನಾವು ಕನ್ನಡಿಯಲ್ಲಿ ಪದೇ ಪದೇ ಆತ್ಮ ನೋಡ್ಕೋತೀವಿ, ಶರೀರ ರೂಪ ನೋಡ್ತೀರಿ. ಯಾಕೆ? ನಾವು ಶರೀರ ಆಗಿದ್ದೀವಿ ಅಂದ್ಮೇಲೆ ಇದೇ ರೂಪ ನೋಡಿದಾಗ ಅಲ್ಲಿ ಆತ್ಮ ಅನ್ನೋದು ಹೋಯ್ತು, ಬಿಂದು ರೂಪ ಹೋಯ್ತು. ಇನ್ನು ಮೂರನೇದು ಬಾಬಾ ಹೇಳ್ತಾರೆ, ಮಕ್ಕಳು ನೀವು ರೂಪ ನೋಡಿದ ಮೇಲೆ ಏನು ನೋಡ್ತೀರಿ ಗೊತ್ತೈತಿ? ಮೂರನೇದು ನಿಮ್ಮ ಶರೀರದ ಸ್ವರೂಪ ನೋಡ್ತೀರಿ. ನನ್ನ ಮೂಗು ಹೆಂಗೈತಿ, ನನ್ನ ಕಿವಿ ಹೆಂಗದಾವು, ನನ್ನ ಕೂಗ್ಲೆ ಹೆಂಗದಾವು. ಅವಾಗ ಶಿವಬಾಬಾ ಹೇಳ್ತಾರೆ, ತಾವು ಜ್ಯೋತಿ ಸ್ವರೂಪ ಅನ್ನೋದು ಮರೆತು ಬಿಟ್ರಿ. ಒಂದು ನಾಮದಾಗ ಸಿಕ್ಕಾಕೊಂಡಿವ, ಎರಡನೇದು ರೂಪದಾಗ ಸಿಕ್ಕಾಕೊಂಡಿವ, ಮೂರನೇ ಸ್ವರೂಪದಾಗ ಸಿಕ್ಕಾಕೊಂಡಿವಿ. ಆತ್ಮದ್ದು ಮೂರು ಕಳ್ಕೊಂಡು. ಇದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಮೂರನೇ ಬಾಣ ದೇಹದ ಸ್ವರೂಪ. ಬಾಬಾ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾರೆ. ಇವತ್ತು ನಾವೇ ಒಂದು ಮೊಬೈಲ್ ತೊಗೊಳಕ್ಕೆ ಅಂಗಡಿ ಹೋಗ್ತೀವಿ ರೀ. ಮೊದಲು ಮೊಬೈಲ್ ಹೆಸರು ಚಾಯ್ಸ್ ಮಾಡ್ತೀವಿ. ಸ್ಯಾಮ್ಸಂಗ್ ತೊಗೋಬೇಕಾ, ಏನು ಆ್ಯಪಲ್ ತೊಗೋಬೇಕಾ, ಇವತ್ತು ಅವಾಗೈತೆ ನಾಮದಾಗ ಸಿಕ್ಕಾಕೊಂಡ್ವಿ. ಅದಾಗಿ ಮೊಬೈಲ್ ಕಲರ್ ಯಾವ್ದು ತೊಗೋಬೇಕು, ಆ ಕಲರ್ದಾಗ ಸಿಕ್ಕಾಕೊಂಡ್ವಿ. ಮೂರನೇದು ಎಷ್ಟನೇ ಮಾಡೆಲ್ ಇದು, ಯಾವ ಮಾಡೆಲ್ ತೊಗೋಬೇಕು, ಸ್ವರೂಪ. ಈ ನಾಲ್ಕನೇದು ಏನು ಗೊತ್ತಾ? ಈಗ ನಿಮ್ಮ ವಯಸ್ಸು ಎಷ್ಟು ಹೊತ್ತು ಬಾಬಾರು ಕೇಳ್ತಾರೆ, ನೀವೇನು ಉತ್ತರ ಕೊಡ್ತೀರಿ? 40, 50, 60. ಅಂದರೆ ಶರೀರದ ವಯಸ್ಸು ನೆನಪಿಟ್ಕೊಂಡ್ರಿ, ನಾವು ಅಮರ ಅನ್ನೋದು ಮರೆತು ಬಿಟ್ರಿ. ಪರಮಾತ್ಮ ಹೇಳ್ತಾನೆ, ಮಕ್ಕಳೇ ಈ ವಿಶ್ವದಲ್ಲಿ ಯಾರೇ ನೀವಿರಿ, ಎಲ್ಲಿವರೆಗೆ 4 ಮಾಯೆಗಳಿಂದ ನೀವು ಹೊರಗೆ ಬರಲ್ಲ ಅಲ್ಲಿವರೆಗೆ ಪವಿತ್ರತೆ ಅನ್ನೋದು ನಿಮ್ಗೆ ಸ್ವಪ್ನದಾಗೂ ಧಾರಣೆ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಎಲ್ಲ ನಾವು ಮನುಷ್ಯ ಆತ್ಮರ ಇವತ್ತಿಗೆ ಈ 4 ಮಾಯೆಗೆ ಒಳಗಾಗಿ ನಾವು ವಿಕಾರದ ಜೀವನವನ್ನು ನಡೆಸ್ತಾ ಇದ್ದೀವಿ. ಆದರೆ ಬಾಬಾರ ಸ್ಪಷ್ಟ ಹೇಳ್ತಾರೆ, ಮಕ್ಕಳು ಎಲ್ಲಿವರೆಗೆ ನೀವು ವಿಕಾರ ಗೆಲ್ಲಲ್ಲ ಅಲ್ಲಿವರೆಗೆ ನೀವು ನನ್ನ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿಕಾರ ಗೆಲ್ಲೋದಕ್ಕೆ ಮೊದಲನೇ ಸ್ಟೇಜು ದೇಹದ ಬಾಣ. ಹಾಗಾದ್ರೆ ಮೊದಲನೇ ಬಾಣ ಯಾವುದ್ರಿ? ಹೆಸರು. ಎರಡನೇ ಬಾಣ ಯಾವುದು? ರೂಪ. ಮೂರನೇ ಬಾಣ ಯಾವುದು? ಸ್ವರೂಪ. ನಾಲ್ಕನೇ ಬಾಣ ಯಾವುದು? ಇದಕ್ಕೆ ಬ್ರಹ್ಮಕುಮಾರಿಗಳಲ್ಲಿ ಭಗವಂತ ಹೇಳ್ತಾನೆ, ಮಕ್ಕಳೇ ನೀವು ಶರೀರ ನೋಡಿದಾಗ ಅಣ್ಣ ತಂಗಿ ಅಂತ ತಿಳ್ಕೊಳ್ಳಿ, ಆತ್ಮ ನೋಡಿದಾಗ ಅಣ್ಣ ತಮ್ಮ ಅಂತ ತಿಳ್ಕೊಳ್ಳಿ. ಈ ಒಂದು ಧಾರಣೆ ಮಾಡುವುದರಿಂದಲೇ ನಾವು ಪವಿತ್ರತೆಯ ಧಾರಣೆ ಮಾಡಲಿಕ್ಕಾಗಿ ಸಾಧ್ಯ ಇದೆ. ಇನ್ನು ಎರಡನೇದು ಬಾಬಾ ಹೇಳ್ತಾರೆ ನಮ್ಮ ಸಂಸ್ಥೆಯಲ್ಲಿ ಅನ್ನ ಶುದ್ಧಿ. ಇವತ್ತಿನ ಪ್ರಪಂಚದವ್ರ ಆತ್ಮಗಳು ಹುಟ್ಟಿದ್ದ ತಿನ್ನಾಕ್ರಿ ಅಂತ ಹೇಳ್ತಾರೆ. ಈ ಶರೀರ ಯಾಕೆ ಸಿಕ್ಕೈತೆ ಅಂದ್ರೆ ತಿನ್ನಾಕ ಉಣ್ಣಾಕ ಸಿಕ್ಕೈತಿ ರೀ. ಅದು ತಿನ್ನೋದು ಉಣ್ಣೋದು ಇಲ್ಲದ ಮತ್ತು ಶರೀರ ತೊಗೊಳ್ದೆ ಯಾಕೆ ಹೇಳ್ತಾರೆ. ಅರೆ ಬಾಬಾ ಹೇಳ್ತಾರೆ, ಮಕ್ಕಳು ನಿಮಗೆ ತಿನ್ನಾಕ ಉಣ್ಣಾಕ ನಾನು ಕಡಿಮೆ ಮಾಡಿಲ್ಲ, ಏನು ಬೇಕಾದ ತಿನ್ನಿ, ಆದರೆ ಆತ್ಮಕ್ಕೆ ಏನು ಬೇಕಲ್ಲ ಅದನ್ನು ಸ್ವೀಕಾರ ಮಾಡಿ. ಆತ್ಮದ ಪವಿತ್ರತೆಗೆ ಏನು ಬೇಕಲ್ಲ ಅದನ್ನು ಸ್ವೀಕಾರ ಮಾಡಿ. ಇದನ್ನು ಬಿಟ್ಟು ನೀವು ಇಂದ್ರಿಯ ಸುಖಕ್ಕಾಗಿ ಏನೆಲ್ಲ ತಿಂದರೆ ನೀವು ಆತ್ಮಶುದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬ್ರಹ್ಮಕುಮಾರಿಯಲ್ಲಿ ಎರಡನೆಯ ನಿಯಮಾವಳಿಯಾಗಿದೆ ಅನ್ನಶುದ್ಧಿ. ಅದಕ್ಕೆ ಬಾಬಾರ್ ಮೂರನೇದು ಹೇಳ್ತಾರೆ ಸತ್ಸಂಗ. ಈಗ ವಿಶ್ವ ನಾಟಕದಲ್ಲಿ ಸತ್ಸಂಗ ಅಂದರೆ ಕೋಟಿ ಗಂಟ್ಲೆ ಸತ್ಸಂಗ ಇದ್ದಾವೆ, ಕೋಟಿ ಗಂಟ್ಲೆ ಸತ್ಸಂಗ ಇದ್ದಾವೆ. ಆದರೆ ಬಾಬಾ ಹೇಳ್ತಾರೆ ಅವೆಲ್ಲ ಭಕ್ತಿ ಮಾರ್ಗದ ಸತ್ಸಂಗ. ನಿಜವಾದ ಸತ್ಸಂಗ ಯಾವುದಂದರೆ, ನಿಜವಾದ ಸತ್ಯವಾದ ನಿಮ್ಮ ಆತ್ಮಗಳ ತಂದೆ ನಾನೇನು ಭೂಮಿಗೆ ಬರ್ತೀನಲ್ಲ, ನಾ ಏನು ನಿಮಗೆ ಜ್ಞಾನ ಕೊಡ್ತೀನಿಲ್ಲ, ಈ ಜ್ಞಾನ ಕೇಳುವುದೇ ನಿಜವಾದ ಸತ್ಸಂಗ ಆಗಿದೆ. ಸತ್ಯ ಪರಮಾತ್ಮನ ಜ್ಞಾನವನ್ನು ತಿಳಿದು ಸತ್ಯ ಆತ್ಮಗಳಾಗಿ ಕೇಳಿ ಸತ್ಯುಗಕ್ಕೆ ಹೋಗುವಂಥ ಈ ಸತ್ಸಂಗಕ್ಕೆ ಸತ್ಸಂಗ ಅಂತ ಹೇಳಾಗ್ತದ. ಅದಕ್ಕೆ ಮೂರನೇ ನಿಯಮ ಸತ್ಸಂಗ. ಈ ನಾಲ್ಕನೇ ನಿಯಮ ಏನ್ರಿ? ದೈವಿ ಗುಣಗಳು. ಈ 4 ಆಧಾರ ಸ್ತಂಭದಿಂದ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ? 1936ರಲ್ಲಿ. ಅದಕ್ಕೆ ನಮ್ಮ ಗೋಡ್ಲಿವುಡ್ ಸ್ಟುಡಿಯೋದಲ್ಲಿ ಕೂಡ ನಾವೊಂದು ಪರಮಾತ್ಮನ ಸಂದೇಶ ಕೊಡ್ತಾ ಇರ್ತೀರಿ. ಈ ಸ್ಟುಡಿಯೋವನ್ನು ಬಾಬಾರು ಯಾಕೆ ಕಟ್ಟರು, ಈ ಕಟ್ಟಿದ ಉದ್ದೇಶ ಏನು? ಅವಾಗ ನಾವು ಗೋಡ್ಲಿವುಡ್ ಸ್ಟುಡಿಯೋದಲ್ಲಿ ಹೇಳ್ತೀವಿ, ಇದ್ರ ಹೆಸರು ಏನಪ್ಪ ಅಂತ ಕೇಳ್ತೀವಿ ಕೂತಂಥವ್ರಿಗೆ. ಗಾಡ್ಲಿವುಡ್ ಸ್ಟುಡಿಯೋ ಅಂತ ಹೇಳ್ತಾರೆ. ಅಂದರೆ ಇಂಗ್ಲೀಷ್ನಲ್ಲಿ ಪರಮಾತ್ಮಗೆ ಏನು ಹೇಳ್ತಾರೆ? ಗಾಡು. ಗಾಡ್ ಅಂದರೆ ಪರಮಾತ್ಮನ ಹೆಸರು. ಇನ್ನು ವುಡ್ ಅಂತ ಯಾಕೆ ಇರ್ತಾರೆ ಸ್ಟುಡಿಯೋಕ್ಕೆ ಅಂತ ಕೇಳ್ತೀವಿ, ಅವ್ರು ಸುಮ್ಮನೆ ಆಗ್ತಾರೆ. ಯಾವುದೇ ಸ್ಟುಡಿಯೋದಲ್ಲಿ ಇವತ್ತು ಹೋಗಿ ಒಳಗಡೆ ಅದನ್ನು ಕಟ್ಟಿಗೆಯಿಂದ ಕಟ್ಟಲಾಗಿರ್ತದೆ. ಆ ಕಟ್ಟಿಗೆಯಿಂದ ಯಾಕೆ ಕಟ್ತಾರೆ ಅಂದರೆ ಅಲ್ಲಿ ಈಕೋ ಆಗಬಾರ್ದು, ಹೊರಗಿನ ಸೌಂಡು ಒಳಗೆ ಬರಬಾರ್ದು. ಅದಕ್ಕೆ ಗಾಡ್ಲಿವುಡ್ ಸ್ಟುಡಿಯೋವನ್ನು ಪರಮಾತ್ಮ ಕಟ್ಟಿದ್ದಾನೆ. ಯಾಕೆ ಕಟ್ಟಿದ್ದಾನೆ ಅಂದರೆ ಇದು ಪರಮಾತ್ಮನ
ಕಾರ್ಯವನ್ನು ಸಂಪೂರ್ಣ ಮಾಡೋಗೋಸ್ಕರ. ಹಾಗಾದ್ರೆ ಪರಮಾತ್ಮನ ಕಾರ್ಯ ಸಂಪೂರ್ಣ ಮಾಡೋಗೋಸ್ಕರ ಪರಮಾತ್ಮನು ಸಾಕ್ಷಾತ್ ಶಿವಭಾವ ಹೇಳ್ತಾನೆ, ಮಕ್ಕಳೇ ಈ ಸಂಗಮ ಯುಗದಲ್ಲಿ ನಾನು ನಿರಾಕಾರ ಪರಮಾತ್ಮ ಆದರೂ ಕೂಡ ನಾನು ಈ ಸೃಷ್ಟಿಯಲ್ಲಿ ಬಂದು ಒಂದು 5 ಪ್ರಕಾರದ ಸೇವೆಯನ್ನು ಮಾಡ್ತೀನಿ. 5 ಪ್ರಕಾರದ ಸೇವೆಯಿಂದ ಈ ಸೃಷ್ಟಿಯನ್ನು ಪುನಃ ಸ್ವರ್ಗ ಮಾಡ್ತೀನಿ, ಮನುಷ್ಯರನ್ನೇ ದೇವತೆ ಮಾಡ್ತೀನಿ. ಇವತ್ತು ನಾ ಭಕ್ತಿಯಿಂದ 2 ಫಲವನ್ನು ಕೊಡ್ಲಿಕ್ಕೆ ಬಂದೀನಿ. ಒಂದು ಭಕ್ತಿ ಫಲ ಕೊಡ್ತೀನಿ, ಇದಕ್ಕೆ ಮುಕ್ತಿ ಅಂತ ಹೇಳಲಾಗ್ತದ. 2ನೇದು ಭಕ್ತಿ ಫಲ ಜ್ಞಾನ ಕೊಡ್ತೀನಿ, ಆ ಜ್ಞಾನಕ್ಕೆ ಮುಕ್ತಿ ಆದಮೇಲೆ ಜೀವನ ಮುಕ್ತಿ ಕೊಡ್ತೀನಿ. ಹಾಗಾದರೆ ನಂದು 5 ಪ್ರಕಾರದ ಸೇವೆಯಲ್ಲಿ ನಂದು 1ನೇ ಸೇವೆ ಏನಪ್ಪ? ಈ ವಿಶ್ವ ನಾಟಕದಲ್ಲಿ ಕಡಿಮೆ ಅಂದರೆ 800ರಿಂದ 900 ಕೋಟಿ ಆತ್ಮಗಳು ನೀವು ಮಕ್ಕಳು ಪಾಠ ಮಾಡ್ತಾ ಇದ್ರಿ. ಈಗ ಎಲ್ಲ ಮಕ್ಕಳಿಗೆ ನಾನು ಮನೆಗೆ ಕರ್ಕೊಂಡು ಹೋಗ್ಬೇಕು, ನೀವು ಬ್ಯಾಡಂದ್ರೂ ಕರ್ಕೊಂಡು ಹೋಗೋ. ನಾನು ಯಾಕೆ? ನಾಟಕ ಮುಂಜಾನೆ ಆದಮೇಲೆ ಸಾಯಂಕಾಲ ಬರ್ತದೆ, ಸಾಯಂಕಾಲ ಆದಮೇಲೆ ಮತ್ತು ಮಾರ್ನಿಂಗ್ ಬರ್ದೇನೆ ಎಲ್ಲ ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಯಾರೂ ಮಕ್ಕಳು ಇವಾಗಿ ಮನೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲರಿ? ಎಲ್ಲ ಥರದಿಂದ ಅಲ್ಪ ಕಾಲದ ಸುಖ ಶಾಂತಿಯಲ್ಲಿದ್ದಾರೆ, ಏನೂ ಕಡಿಮೆ ಮಾಡಿಲ್ಲ. ಯಾಕೆ? ಎಲ್ಲ ನನ್ನ ಮಕ್ಕಳು ಅಷ್ಟೇ. ಆದರೂ ಕೂಡ ಸಮಯಕ್ಕೆ ತಕ್ಕಂತೆ ನಿಮ್ಮನ್ನ ಎಲ್ಲರನ್ನ ಕರ್ಕೊಂಡು ಹೋಗ್ತೀನಿ. ಅದು ಕರ್ಕೊಂಡು ಹೋಗೋಕ್ಕಿಂತ ಮೊದಲು ನಿಮ್ಮನ್ನ ಸಂದೇಶ ಕೊಡ್ತಾ ಇದ್ದೀನಿ. ಏನು ಸಂದೇಶ ಕೊಡ್ತಾ ಇದ್ದೀನಿ? ಮಕ್ಕಳಿಗೆ ನಾನು ಈ ಸೃಷ್ಟಿಯಲ್ಲಿ ಬಂದು ಪುನಃ ಆತ್ಮಗಳನ್ನು ಪವಿತ್ರ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀನಿ, ಪವಿತ್ರ ಮಾಡಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿವರೆಗೆ ನೀವು ಪವಿತ್ರ ಆಗಲ್ಲ ಅಲ್ಲಿವರೆಗೆ ಮೇಲೆ ಕರ್ಕೊಂಡು ಹೋಗಲ್ಲ. ಈ ಸಂದೇಶವನ್ನು 800ರಿಂದ 900 ಕೋಟಿ ಆತ್ಮಕ್ಕೆ ಕೊಡ್ತೀನಿ. ಯಾಕಂದರೆ ನಂದು ಪವಿತ್ರ ಮಾಡೋಕೆ 2 ದಾರಿದಾವ. ಒಂದು, ನನ್ನ ನೆನಪು ಮಾಡಿ ಪವಿತ್ರ ಹಾಕಿರಿ, ಆ ಮಾತು ಬೇರೆ. ಯಾರು ನನ್ನ ನೆನಪು ಮಾಡಿ ಪವಿತ್ರ ಆಗಲ್ಲಲ್ಲ, ನಾಟಕದ ಅನುಸಾರವಾಗಿ ಸ್ವಲ್ಪ ಅವ್ರಿಗೆ ಸಜಾ ಕೊಟ್ಟು ಪವಿತ್ರ ಮಾಡಿನೇ ಮೇಲೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿವರೆಗೆ ಆತ್ಮ ಪವಿತ್ರ ಆಗಲ್ಲ ಅಲ್ಲಿವರೆಗೆ ನಾ ಮನೆಗೆ ಕರ್ಕೊಂಡು ಹೋಗೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹಾಗಾದರೆ ಈ ಸಂದೇಶ ಇವತ್ತು 800ರಿಂದ 900 ಕೋಟಿ ಆತ್ಮಕ್ಕೆ ಮುಟ್ಟಿಸ್ಬೇಕಂದ್ರೆ ನಾನು ಈ ಸ್ಟುಡಿಯೋ ಸ್ಟಾರ್ಟ್ ಮಾಡಿದೆ. ಈ ಸ್ಟುಡಿಯೋದ ಮುಖಾಂತರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ 13 ಭಾಷೆಗಳಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ. 13 ಭಾಷೆಗಳಲ್ಲಿ ರೆಕಾರ್ಡ್ ಮಾಡಿ ಇಡೀ ವಿಶ್ವಕ್ಕೇ ಪರಮಾತ್ಮರು ತಮ್ಮ ಸಂದೇಶ ಕೊಡುವಂಥ ಕೆಲಸವನ್ನು ಇವತ್ತು ಸ್ಟುಡಿಯೋದಲ್ಲಿ ನಡೆದಿದೆ. ಇನ್ನು ಕೆಲವೇ ಸಮಯದಲ್ಲಿ ವಿಶ್ವದ ಎಲ್ಲರಿಗೂ ಗೊತ್ತಾಗ್ತದೆ ನಮ್ಮ ತಂದೆ ಬಂದಿದ್ದಾನೆ. ಆದರೆ ಅವರು ತಂದೆಯಿಂದ ಆಸ್ತಿ ತಗೊಳ್ಳೋಕ್ಕಾಗಲ್ಲ, ಕೇವಲ ಮನೆಗೆ ಹೋಗ್ತಾರೆ ತಂದೆ ಅಂತ ತಿಳ್ಕೊಂಡು. ಆದರೆ ಬಾಬಾ ಹೇಳ್ತಾರೆ, 2ನೇ ನನ್ನ ಕೆಲಸ ಏನಪ್ಪ ಸಂಗಮ ಯುಗದಲ್ಲಿ? 2ನೇ ನನ್ನ ಕೆಲಸ ಏನಂದರೆ, ಈಗ ನೀವು ಕುತ್ಕೊಂಡಿರಲಿಲ್ಲ, ಈಗ ನನ್ನ ಮಕ್ಕಳು 33 ಕೋಟಿ ದೇವತೆಗಳಿದ್ರು ಸತ್ಯುಗದಲ್ಲಿ ನೀವು ಹೆಂಗಿದ್ರಿ? ಆತ್ಮ ಪವಿತ್ರ, ಶರೀರ ಪವಿತ್ರ, ಬಂಗಾರದ ಮಣಿಗಳಿದ್ದು. ಅವಾಗ ನೀವೇನು ಮಾಡಿರಿ? ದ್ವಾಪಾರ ಯುಗದಿಂದ ವಾಮ ಮಾರ್ಗಕ್ಕೆ ಹೋಗಿದ್ದೀರಿ. ನೀವು ಯಾರು ಅನ್ನೋದು ನನಗೆ ಗೊತ್ತೈತಿ. ಅದು ನಿಮ್ಮನ್ನು ನೀವು ಮರಿತೀರಿ. ಯಾವುದೇ ದೇವತೆಗಳು ದ್ವಾಪಾರ ಯುಗದಿಂದ ನಾವು ಹೋಗ್ತೀವಿ, ಅದು ನಿಮ್ಮದು ಯಾರದಲ್ಲಿ ಸೀಟ್ ಐತಿಲ್ಲ, ನಾನು ನಿಮಗೆ ಹುಡುಕಿ ಭಕ್ತಿ ಫಲ ಕೊಡೋಕೆ ಈ ಸಂಸ್ಥೆಗೆ ಕರಿತೀನಿ. ಇದು ನಂದು ಸಂಗಮ ಯುಗದಲ್ಲಿ 2ನೇ ಕೆಲಸ. ಒಂದು, ಸಂದೇಶ ಕೊಡ್ತೀನಿ, ಮನೆಗೆ ಕರ್ಕೊಂಡು ಹೋಗ. ಯಾರು ಸ್ವರ್ಗದಲ್ಲಿ ಪಾರ್ಟಿ ಇಲ್ಲ, ನೀವು ನಾನು ಹುಡುಕಾಡಬೇಡ್ರಿ, ನಾನು ಹುಡುಕಿ ನೀವು ಸಾಕತ್ತಾಗಿದೆ. ಈಗ ನಿಮ್ಮನ್ನು ಹುಡುಕಿ ನಾನು ಏನು ಮಾಡ್ತೀನಿ? ಕೇವಲ ಸ್ವರ್ಗದಾಗ ಎಂಟ್ರಿ ಕೊಡ್ತೀನಿ. ಎಂಟ್ರಿ ಕೊಟ್ಟು ನಾ ಸ್ವರ್ಗ ಸ್ಥಾಪನೆ ಮಾಡೋಕೆ ನೀವೇನು ಪುರುಷಾರ್ಥ ಮಾಡ್ತಿರಲಿಲ್ಲ, ಅದನ್ನ ಮ್ಯಾಲೆ ಕುತ್ಕೊಂಡು ನೋಡ್ತಾ ಇರ್ತೀನಿ. ಎಷ್ಟು ನೀವು ಸಹಯೋಗ ಕೊಡ್ತೀರಿ? 24 ತಾಸು. ಅದಕ್ಕೆ ಇವತ್ತು ಎಲ್ಲರಿಗೂ ಎಂಟ್ರಿ ಕೊಡಬೇಕಲ್ಲ, 33 ಕೋಟಿ ಹುಡುಕಿ. ಯಾಕೆ? ದೇವತೆಗಳು ನಾವು ಇವತ್ತೇ ಬೇರೆ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದೀವಿ, ಬೇರೆ ಬೇರೆ ದೇಶದಲ್ಲಿ ಕನ್ವರ್ಟ್ ಆಗಿದ್ದೀವಿ, ಬೇರೆ ಬೇರೆ ಜಾತಿಯಲ್ಲಿ ಕನ್ವರ್ಟ್ ಆಗಿದ್ದೀನಿ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಎಲ್ಲೇ ಇರಿ, ನಾನು 1 ಸೆಕೆಂಡ್ದಾಗ ಹುಡುಕ್ತೀನಿ. ಯಾಕಂದರೆ ನಾನು ಕೇವಲ ಆತ್ಮಗಳನ್ನು ನೋಡ್ತೀನಿ, ನಾ ಯಾವಾಗೂ ಶರೀರ ನೋಡಲ್ಲ. ಈಗ ಒಂದು ಸಲ ನಾವು ಸ್ಟುಡಿಯೋದಲ್ಲಿ ಕ್ಲಾಸ್ ಮಾಡುವಾಗ ನಮ್ಮನ್ನ ಅಣ್ಣಂದಿರು ಕೇಳಿದ್ರು, ಪರಮಾತ್ಮ ಆತ್ಮ ಅಷ್ಟೇ ಯಾಕೆ ನೋಡ್ತಾನೆ, ಶರೀರ ಯಾಕೆ ನೋಡಲ್ಲ ಅನ್ನಾರೆ. ಅವಾಗ ನಮಗೂ ಕೂಡ ಆನ್ಸರ್ ಕೊಡೋಕ್ಕಾಗಲಿಲ್ಲ. ನಾನು ನಾಳೆ ಯೋಗ ಮಾಡಿ ಕೇಳಿ ಬಂದು ನಿಮ್ಗೆ ಹೇಳ್ತೀನಿ. ಬೆಳಗ್ಗೆ 2 ಗಂಟೆಗೆ ಎದ್ದು ಯೋಗ ಮಾಡುವಾಗ ಬಾಬಾನ ಕೇಳಿದೆ ನಾನು, ಬಾಬಾ ಹಿಂಗೆ ಕೇಳ್ತಾರೆ ನಮ್ಮನ್ನು, ಯಾವ ರೀತಿ ನಾವು ಆನ್ಸರ್ ಕೊಡಬೇಕು? ಅವಾಗ ಬಾಬಾ ನನಗೆ 3 ಆನ್ಸರ್ ಕೊಟ್ಟರು. ಏನು ಆನ್ಸರ್ ಕೊಟ್ಟರು? ಮಕ್ಕಳೇ, ಈ ವಿಶ್ವ ನಾಟಕದಲ್ಲಿ ನೀವು ನಿರಾಕಾರ ಆತ್ಮ ಏನಿದ್ದಿರಲಿಲ್ಲ, ಏನು ನೀವು ಒಂದು ವಿಚಾರ ಮಾಡ್ತೀರಿ, ಸಂಕಲ್ಪ ಮಾಡ್ತೀರಿ, ಅದನ್ನು ನಾನು ಮ್ಯಾಲೆ ಕೂತ್ಕೊಂಡು ನೋಡ್ತೀನಿ. ಕೆಟ್ಟದ್ದು ಮಾಡಿರಿ, ಒಳ್ಳೆಯದು ಮಾಡಿರಿ, ಏನೋ ಮಾಡಿರಿ, ನಿಮ್ಮ ಎಲ್ಲ ವಿಚಾರಗಳನ್ನು ನೋಡುವಂಥ ಶಕ್ತಿ ನನಗಿದೆ. ಅದಕ್ಕೆ ನಾನು ಶರೀರ ನೋಡೋಂಗಿಲ್ಲ. ಇನ್ನು 2ನೇ ದಿನ ಗೊತ್ತಾ, ಇನ್ನು ಮುಂದೆ ಏನು ಆಗಾವ್ರದ್ರಿ ಅದನ್ನು ಈಗ ನಾನು ನೋಡ್ತೇನೆ. ಭವಿಷ್ಯದಲ್ಲಿ ನೀವು ಏನು ಆಗ್ತಿರಲ್ಲ ಅದು ನಾನು ಮೊದಲ ನಿಮಗೆ ನೋಡ್ತೀನಿ.
ಇನ್ನು ಮೂರನೇದು ಏನು ಗೊತ್ತಾ, ಹಿಂದೆ ನೀವು ಏನು ಇದ್ರಿ, ಎಷ್ಟು ಜನ್ಮ ತಗೊಂಡಿರಿ, ಅದನ್ನು ನಾನು ನೋಡ್ತೀನಿ. ಅದಕ್ಕೆ ನಾನು ಈ ಸೃಷ್ಟಿಯಲ್ಲಿ ದೇಹ ನೋಡಲ್ಲ, ಅದಕ್ಕೆ ನನಗೆ ಈ ಸೃಷ್ಟಿಯಲ್ಲಿ ಪರಮಾತ್ಮ ಅಂತಾನೆ ಕೇವಲ ನಂದು ಆತ್ಮಗಳನ್ನು ನೋಡ್ತೀನಿ ಅಂದಾಗ ನಮಗೆ ಸರಿಯಾಗಿ ಆನ್ಸರ್ ಸಿಕ್ತು. ಇದಕ್ಕೆ ಶಿವಬಾಬಾ ಏನಂತಂದರೆ, ನಾನು ಎರಡನೇದು ಈ ಸಂಸ್ಥೆಯಲ್ಲಿ ಕೋರ್ಸ್ ಇಟ್ಟಿದ್ದೀನಿ ದೇವತೆಗಳಿಗೋಸ್ಕರ ಅವ್ರಿಗೆ ಎಂಟ್ರಿ ಕೊಡೋಕೆ. ಒಂದು ಸೆಂಟ್ರಿಗೆ ಕರೆದು ಕೋರ್ಸ್ ಕೊಡ್ತೀನಿ, ಯಾರು ಸೆಂಟ್ರಿಗೆ ಬರೋಂಗಿಲ್ಲ ಮೌಂಟ್ ಅಬು ಕರೆದು ಕೋರ್ಸ್ ಕೊಡ್ತೀನಿ. ಈಗ ಕೆಲವೊಂದು ಆತ್ಮಗಳು ಏನಿದ್ದಾರೆ, ದೇವತೆಗಳಿದ್ದಾರೆ, ಅವ್ರ ಸೆಂಟ್ರಿಗೂ ಬರೋಕ್ಕಾಗಲ್ಲ, ಮೌಂಟ್ ಅಬುಕ್ಕೆ ಹೋಗೋಕ್ಕಾಗಲ್ಲ, ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೀನಿ, ಆನ್ಲೈನ್ ಕೋರ್ಸ್ ಕೊಡ್ತೀನಿ. ಯಾಕಂದ್ರೆ ಅವ್ರು ಸೀಟ್ ಚೇಂಜ್ ಮಾಡೋಕೆ ನನಗೂ ತಾಕತ್ತಿಲ್ಲ. ಯಾರು ನಿಮ್ಮ ಸ್ವರ್ಗದಾಗ ಸೀಟ್ ಐತಿ, ನಾ ಭಗವಂತ ಇದ್ದೀನಿ, ನೀವು ಬರಲಿಲ್ಲ ಅಂತೇಳಿ ಮತ್ತೊಬ್ಬನ ಸೀಟ್ ಕೊಡೋಕೆ ಸಾಧ್ಯನೇ ಇಲ್ಲ. ಕನ್ಫರ್ಮ್ ಟಿಕೆಟ್ ನಿಮ್ಮದಲ್ಲಿ, ಈಗಲೇ ನೀವು ಕೂತ್ಕೊಂಡಿರಲಿಲ್ಲ, ನಿಮ್ಮದೆಲ್ಲ ಕನ್ಫರ್ಮ್ ಟಿಕೆಟ್ ಇದೆ ಸ್ವರ್ಗದಲ್ಲಿ. ಅದಕ್ಕೆ ಇವತ್ತಿಗೂ ಕೂಡ ನನಗೆ 33 ಕೋಟಿ ಆತ್ಮಗಳು ಸಿಕ್ಕಿಲ್ಲ, ಇನ್ನೂ ನಾನು ಹುಡುಕಿ ಇದ್ದೀನಿ. ಎಂದು 33 ಕೋಟಿ ಆತ್ಮಗಳು ನನಗೆ ಸಿಗ್ತಾರಲ್ಲ, ಅಂದೇ ಬ್ರಹ್ಮಕುಮಾರಿ ಬಾಗಿಲುಗಳೆಲ್ಲ ಬಂದಾಗಿಬಿಡ್ತಾರೆ. ಇದಕ್ಕೆ ಬಾಬಾ ಟೂ ಲೇಟು ಅಂತಾರೆ. ನೆನಪಿಟ್ಕೊಳ್ಳಿ ಅಣ್ಣಾರೆ, ಎಲ್ಲಿವರೆಗೆ ಬ್ರಹ್ಮಕುಮಾರಿ ಕೋರ್ಸ್ ನಡೆದದಲ್ಲ ಅಲ್ಲಿವರೆಗೆ ಸ್ವರ್ಗದಾಗ ಇನ್ನೂ ಖಾಲಿ ಇದಾವೆ ಸೀಟ್. ಎಂದು ಬ್ರಹ್ಮಕುಮಾರಿ ಕೋರ್ಸ್ ಬಂದಾಯಿತು ಅಂತ ತಿಳ್ಕೊಳ್ಳಿ, ಸ್ವರ್ಗದ ಬಾಗಿಲು ಮುಚ್ಚಿತು. 33 ಕೋಟಿ ದೇವತೆಗಳಿಗೆ ಬಾಬಾ ಎಂಟ್ರಿ ಮಾಡಿದ್ರು. ಬಾಬಾ ಹೇಳ್ತಾರೆ, ಇದು ನಂದು ಎರಡನೇ ಕೆಲಸ, ಹಗಲು ರಾತ್ರಿ ನಡೆದದ. ಇನ್ನು ನಾನು ಮೂರನೇ ಕೆಲಸ ಏನ್ರಿ, ಯಾಕಂದ್ರೆ ನಾನು ಇವತ್ತು ಸತ್ಯ ತ್ರೇತಾಯುಗದ ಬುಕ್ಕಿಂಗ್ ಮಾಡಕ್ಕೆ ಬಂದೀನಿ. ಸತ್ಯಯುಗದ ಬುಕ್ಕಿಂಗೇ ಬೇರೆ, ತ್ರೇತಾಯುಗದ ಬುಕ್ಕಿಂಗೇ ಬೇರೆ. ಹಾಗಾದ್ರೆ ಸತ್ಯಯುಗದಕ್ಕೆ ತ್ರೇತಾಯುಗಕ್ಕೆ ಅಂತರ ಏನಂದರೆ, ನನ್ನ ಮೂರನೇ ಕೆಲಸ, ನಾನು ಕೋರ್ಸ್ ಕೊಟ್ಟ ಮೇಲೆ ಮಕ್ಕಳಿಗೆ ವಿದ್ಯೆ ಓದಿಸ್ತೀನಿ. ಇದಕ್ಕೆ ಮುರಳಿ ಅಂತ ಹೇಳ್ತಾರೆ. ನಿತ್ಯ ಕೂಡ ನೀವು ಮುರಳಿ ಹೇಳ್ತೀರಿ. ಆದರೆ ಈ ಮುರಳಿ ಯಾರಿಗೆ ಧಾರಣೆ ಆಗುತ್ತದೆ ಅಂದರೆ, ಎಷ್ಟೇ ನೀವು ಮುರಳಿ ಕೇಳಿ, ಯಾರಲ್ಲಿ ಪವಿತ್ರತೆ ಇದೆ, ಅನ್ನ ಶುದ್ಧಿ ಇದೆ, ಅವರಿಗೇನೆ ಈ ಮುರಳಿ ಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ಅಕಸ್ಮಾತ್ ಪವಿತ್ರತೆ ಅನ್ನ ಶುದ್ಧಿ ಇಲ್ಲ, ನೀವು ಎಷ್ಟೇ ಮುರಳಿ ಕೇಳಿ, ಆ ಮುರಳಿಯ ಸಂಪೂರ್ಣವಾದ ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮೂರನೇ ಕೆಲಸ ಮುರಳಿ ಓದಿಸೋದು. ಯಾರು ಈ ಮುರಳಿ ಓದ್ತಾರೆ ಡೈಲಿ ಈ 4 ನಿಯಮಾವಳಿಗಳಿಂದ, ಅವ್ರಿಗೇನು ಮಾಡ್ತೀನಿ ಅಂದರೆ ಸತ್ಯಯುಗದಾಗ ಎಂಟ್ರಿ ಮಾಡ್ತೀನಿ. ಈಗ ಸತ್ಯಯುಗದಾಗ ಎಂಟ್ರಿ ಮಾಡೋರು ಕೇವಲ 2 ಕೋಟಿ ಆತ್ಮ ಇದ್ದಾರೆ. ಸತ್ಯಯುಗದಾಗ ಎಷ್ಟು ಆತ್ಮ ಎಂಟ್ರಿ ಮಾಡ್ತಾರೆ ರೀ? 2 ಕೋಟಿ. 2 ಕೋಟಿ ಸತ್ಯುಗ ಎಂಟ್ರಿ ಮಾಡೋಕೆ ನಾನು 4 ಮ್ಯಾಲೆ ಕೂತ್ಕೊಂಡು ನೋಡ್ತೀನಿ. 1ನೇದು ನೋಡ್ತೀನಿ ಪವಿತ್ರತೆ, 2ನೇದು ನೋಡ್ತೀನಿ ಅನ್ನ ಶುದ್ಧಿ, ಡೈಲಿ ನೋಡ್ತೀನಿ ಮುರಳಿ, 4ನೇದು ನೋಡ್ತೀನಿ ಮುಂಜಾನೆ ಸಾಯಂಕಾಲ ನೆನಪು ಯಾರು ಮಾಡ್ತಾರೆ. ಈ 4 ನಿಯಮಾವಳಿಗಳನ್ನು ಯಾವ ಆತ್ಮ ನಡೆದಿದ್ದಿಲ್ಲ ಅವ್ರಿಗೆ ನಾನು ಏನು ಹೇಳ್ತೀನಿ, ಇವರು ಕಲಿಯುಗದಿಂದ ಹೊರಗೆ ಬಂದರು. ನೀವು ಕಲಿಯುಗದಿಂದ ಹೊರಗೆ ಬಂದಿರಿ ಅನ್ನೋದು ಪ್ರೂವ್ ಏನು? 1ನೇ ಪ್ರೂವ್ ಪವಿತ್ರತೆ, 2ನೇದು ಅನ್ನ ಶುದ್ಧಿ, 3ನೇದು ಡೈಲಿ ಮುರಳಿ, 4ನೇದು ಯೋಗ. ಇಂಥ ಮಕ್ಕಳಿಗೆ ನಾವು ಹುಡುಕಿ ಅವ್ರನ್ನ ಸತ್ಯುಗದಲ್ಲಿ ಎಂಟ್ರಿ ಮಾಡ್ತೀನಿ. ಇಂಥ ಎಂಟ್ರಿ ಮಾಡೋರು ಎಟ್ಟದಾರ್ರಿ? 2 ಕೋಟಿ. ಈಗ ಇಲ್ಲಿ ಏನು ಮುರಳಿ ಕೇಳ್ತಿರ್ಲ, ಈಗ ಸತ್ಯುಗದ ಸ್ಟಾರ್ಟಿಂಗ್ದಲ್ಲಿ ಎಷ್ಟು ಲಕ್ಷ ಆತ್ಮಗಳು ಇರ್ತವೆ? 9 ಲಕ್ಷ. ಆ ಸತ್ಯುಗದಲ್ಲಿ ಜನ್ಮ ಎಷ್ಟು ಇರ್ತವೆ? 8. ಈಗ ನಾನು ಬಾಬಾ ಹೇಳ್ತಾರೆ 2 ಕೋಟಿಗಂತೂ ಎಂಟ್ರಿ ಮಾಡ್ತೀನಿ. ಆದರೆ 2 ಕೋಟಿ ನಿಮ್ಗೆ ಜಾಸ್ತಿ ಜನ್ಮ ತಗೋಬೇಕಂದ್ರೆ ಏನು ಮಾಡಬೇಕು? ನಾನು ಏನು ಮಾಡ್ತೀನಿ, ಮ್ಯಾಲೆ ಕುತ್ಕೊಂಡು ನಿಮ್ಮ ಫೈಲ್ ಓಪನ್ ಮಾಡ್ತೀನಿ. ಯಾರು 2 ಕೋಟಿಗೆ ಎಂಟ್ರಿ ಮಾಡಿದಿರಿ, ನಾ 24 ತಾಸು ನಿಮ್ಮ 4 ಸ್ಟೇಜ್ ನೋಡ್ತಾ ಇರ್ತೀನಿ. ತನು, ಮನ, ಧನ, ಟ್ಯಾಲೆಂಟು. ನಿಮ್ಮ ಶರೀರ ಏನೇನು ಮಾಡ್ತಾ ಇದೆ ಅದನ್ನು ನೋಡ್ತಾ ಇರ್ತೀನಿ. 2ನೇದು ನಿಮ್ಮ ಮನಸ್ಸು ಏನು ಮಾಡ್ತಾ ಇರ್ತೆ ಅದನ್ನು ನೋಡ್ತಾ ಇದ್ದೀನಿ. 3ನೇದು ಹಣ ಅಂದರೆ ಗುಣಗಳನ್ನು ನೋಡ್ತಾ ಇರ್ತೀನಿ, ಸ್ಥೂಲ ಹಣನೂ ನೋಡ್ತಾ ಇರ್ತೀನಿ. 4ನೇದು ನಿಮಗೇನು ಟ್ಯಾಲೆಂಟ್ ಕೊಟ್ಟಾರಲ್ಲ, ನೌಕರಿ ಇರ್ಬೋದು, ಅದನ್ನು ನೀವು ಎಷ್ಟು ಗಂಟೆ ನೀವು ಬ್ರಹ್ಮಕುಮಾರಿ ಕೊಡ್ತೀನಿ ಅದನ್ನು ನೋಡಿ. 1 ಗಂಟೆ ತನು, ಮನ, ಧನ, ಟ್ಯಾಲೆಂಟು ಅವ್ರಿಗೆ 1 ಜನ್ಮ ಕೊಡ್ತೀನಿ. 2 ಗಂಟೆ ತನು, ಮನ, ಧನ, ಟ್ಯಾಲೆಂಟು 2 ಜನ್ಮ ಕೊಡ್ತೀನಿ. ಹೀಗೆ ಯಾರು ನನಗೆ 8 ಗಂಟೆ ತನು, ಮನ, ಧನ ಕೊಡ್ತಾರೆ ಅವ್ರಿಗೆ 8 ಜನ್ಮ ಕೊಡ್ತೀನಿ. ಅದಕ್ಕೆ ಬಾಬಾರು ಮುರಳಿಯಲ್ಲಿ ಸಾಕಷ್ಟು ಸಲ ನಿಮ್ಗೆ ಹೇಳಿದ್ದಾರೆ, ಮಕ್ಕಳೇ ಕಡಿಮೆ ಅಂದರೆ ನಾನು 8 ಗಂಟೆ ನೆನಪು ಮಾಡಿ, ಕಡಿಮೆ ಅಂದರೆ 8 ಗಂಟೆ ನೆನಪು ಮಾಡಿ ಫಸ್ಟ್ ಡಿವಿಷನ್ದಲ್ಲಿ ಸೀಟ್ ತೊಗೊಳಕ್ಕೆ. ಯಾಕಂದರೆ 8 ಜನ ಬೇಕಂದರೆ
ನನಗೆ ನೀವು ಕಡಿಮೆ 8 ಗಂಟೆ ತನೂ ಬೇಕು, ಮನನೂ ಬೇಕು, ಧನನೂ ಬೇಕು, ಟ್ಯಾಲೆಂಟ್ ಬೇಕು. ಅಂಥವ್ರಿಗೆ ನಾನು 9 ಲಕ್ಷಕ್ಕೆ ಎಂಟ್ರಿ ಮಾಡ್ತೀನಿ. ಇದು ನನ್ನ 4ನೇ ಕೆಲಸ. ಗೊತ್ತಾಯ್ತಾ? 1ನೇದ್ದು ಸಂದೇಶ ಕೊಡೋದು, 2ನೇದ್ದು ಕೋರ್ಸ್ ಕೊಡೋದು, 3ನೇದ್ದು ಮುರಳಿ ಓದಿಸೋದು, 4ನೇದ್ದು 9 ಲಕ್ಷಕ್ಕೆ ಎಂಟ್ರಿ ಮಾಡ್ತೀನಿ. ಇದಾದಮೇಲೆ ಬಾಬಾ ಹೇಳ್ತಾರೆ, ನನ್ನ ಲಾಸ್ಟಕ್ಕೆ ಒಂದು ಕೆಲಸ ಇದೆ. ಅದೇನು ಗೊತ್ತಾ? 9 ಲಕ್ಷದ ಒಂದು ರಾಜಧಾನಿ ಇದು. ಆ ರಾಜಧಾನಿ ರಾಧಾಕೃಷ್ಣ ಉಟ್ಕೋತಾರೆ. ಆ ರಾಜಧಾನಿಯಲ್ಲಿದೆ ನಾನು 7 ಪೋಸ್ಟ್ನ ಔಟ್ ಮಾಡ್ಬೇಕು ಇವಾಗ. ಒಂದಲ್ಲ ಎರಡಲ್ಲ, 7 ಇವತ್ತಿನ ಮುರಳಿಯಲ್ಲಿದೆ ನೋಡಿ. ನಾಳೆ ಹೋಗಿ ನಾವು ಏನೇನು ಹಾಕ್ಕೊಂಡು ಇವತ್ತು ಮುರಳಿಯಲ್ಲಿ ಲಾಸ್ಟಿಗೆ ಬಾಬಾ ಹೇಳಿದ್ದಾರೆ, ನಾನು 7 ಪೋಸ್ಟನ್ನು ಔಟ್ ಮಾಡ್ತೀನಿ. ಹಾಗಾದ್ರೆ ಸತ್ಯುಗದಲ್ಲಿ ಶ್ರೇಷ್ಠ ಪದವಿ ಪಡ್ಕೋಬೇಕಂದ್ರೆ ನಾವು ಏನು ಮಾಡಬೇಕು? ಅದಕ್ಕೆ ನನ್ನ 4ನೇ 5ನೇ ಕೆಲಸ ಏನಂದರೆ, 9 ಲಕ್ಷದಲ್ಲಿ ನಾನು ಔಟ್ ಮಾಡಬೇಕಂದ್ರೆ ನನ್ನ ಲಾಸ್ಟಕ್ಕೆ ಬ್ರಹ್ಮಕುಮಾರಿಯವರು ಕರ್ಮಯೋಗಿ ಆದಮೇಲೆ ಫರಿಸ್ತಾ ಆಗ್ತಾರೆ. ಆ ಫರಿಸ್ತಾ ಆಗುವಂಥ ಆತ್ಮಗಳು ಎಷ್ಟಿದ್ದಾರೆ ಅಂದರೆ 16,108. ಆದ್ರೆ ಬಾಬಾ ಹೇಳ್ತಾರೆ, ನನಗಂತೂ 24 ಗಂಟೆ ಚಾಟ್ ಮೇಲೆ ಇಟ್ಕೊಂಡು ಕೂತೀನಿ ನಾನು. ಯಾರು 16 ಗಂಟೆ ತನು ಮನ ಧನ ಟ್ಯಾಲೆಂಟ್ ಕೊಡ್ತಾರಲ್ಲ, ಅವ್ರು 16,000 ಎಂಟ್ರಿ ಮಾಡಿ ಅವ್ರು ರಾಯಲ್ ಫ್ಯಾಮಿಲಿ ಸೀಟ್ ಕೊಡ್ತೀನಿ. ಇನ್ನೇನು ಮಾಡ್ತೀನಿ? ಯಾರು ನನಗೆ 20 ಗಂಟೆ ತನು ಮನ ಧನ ಟ್ಯಾಲೆಂಟ್ ಕೊಡ್ತಾರಲ್ಲ, ಅವ್ರು 100 ರತ್ನಾಗ ಎಂಟ್ರಿ ಮಾಡ್ತೀನಿ. ಅವ್ರು ಫಸ್ಟಕ್ಕೆ ರಾಜ ರಾಣಿ ಮಾಡ್ತೀನಿ. ಲಾಸ್ಟಿಗೆ ನಂದು 24 ಗಂಟೆ ತನು ಮನ ಧನ ಟ್ಯಾಲೆಂಟ್ ಕೊಡ್ತಾರಲ್ಲ, ಅವ್ರು 8ಕ್ಕೆ ರಿಕಾರ್ಡ್ ಸೀಟ್ ಕೊಡ್ತೀನಿ. ಅವ್ರಿಗೆ ಮಹಾರಾಜ ವಿಶ್ವ ಮಹಾರಾಜನ ಸೀಟ್ ಕೊಡ್ತೀನಿ. ಇದು ನಾನು ಲಾಸ್ಟದ ಕೆಲಸ. ಈಗ ನೀವು ಕೂತ್ಕೊಂಡವರು ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ಇದರಲ್ಲಿ ನಿಮ್ಮ ಸೀಟ್ ಎಲ್ಲಿದೆ? ಎಲ್ಲರೂ ಕೂತ್ಕೊಂಡಿರಲಿ ದೇವತೆಗಳು. ನಾನು ಹೇಳ್ತೀನಿ, ಕೇವಲ ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ಅಷ್ಟೇ. ಯಾಕಂದ್ರೆ ತ್ರೇತಾದ ಅಂತ್ಯದವರೆಗೂ ಸ್ವರ್ಗನೇ. ಆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿ ಪಡ್ಕೋಬೇಕಾ ಮಕ್ಕಳೇ? ಇದು ಅಷ್ಟೊಂದು ಸುಲಭಿಲ್ಲ. ಸಂಕ್ಷಿಪ್ತವಾಗಿ ಇನ್ನೊಂದು ಇದ್ರ ಬಗ್ಗೆ ನಿಮ್ಗೆ ಉದಾಹರಣೆ ಕೊಡ್ತಾರೆ ಬಾಬಾರು. ಈ ಒಂದು ಸ್ವರ್ಗದಲ್ಲಿ ನಾನು 5 ಫಲ ಕೊಡ್ಲಿಕ್ಕೆ ಬಂದೀನಿ. ಈಗ ಹೇಳಿದ್ದೇನೆ, ಸಂಕ್ಷಿಪ್ತದಲ್ಲಿ ನಿಮ್ಗೆ ಹೇಳ್ತೀನಿ. ಈ ಸ್ವರ್ಗದಲ್ಲಿ 5 ಫಲ ಕೊಡ್ತೀನಿ. 1 ಭಕ್ತಿ ಫಲ ಕೊಡ್ತೀನಿ, 2ನೇದ್ದು ದಾನ ಧರ್ಮದ ಫಲ ಕೊಡ್ತೀನಿ, 3ನೇದ್ದು ಜ್ಞಾನದ ಫಲ ಕೊಡ್ತೀನಿ, 4ನೇದ್ದು ಜ್ಞಾನದ ಧಾರಣೆ ಫಲ ಕೊಡ್ತೀನಿ, 5ನೇದ್ದು ಸೇವೆ ಫಲ ಕೊಡ್ತೀನಿ. ಅಂದರೆ ಭಕ್ತಿ ಫಲ ಅಂದರೆ ಏನು? ಯಾವ ಮಕ್ಕಳಿಗೆ ನಾ 3 ದಿವಸ ಕೋರ್ಸ್ ಕೊಟ್ಟಿನಲ್ಲ, ಇದು ಭಕ್ತಿ ಫಲ. ಯಾರು 3 ದಿವಸ ಕೋರ್ಸ್ ತೊಗೊಂಡು ಬಿಟ್ರಲ್ಲ, ಅವ್ರ ತ್ರೇತಾ ಅಂತಿಗೆ 2-3 ಜನ್ಮ ಕೊಟ್ಟು ಬಿಡ್ತೀನಿ. ಇವ್ರು ಇಂಥವ್ರು ಎಟ್ಟದಾರ ಗೊತ್ತಾ? 20 ಕೋಟಿ. 20 ಕೋಟಿ ಆತ್ಮಗಳು ತ್ರೇತಾದ ಅಂತ್ಯದಲ್ಲಿ 2-3 ಜನ್ಮ ತಗೋತಾರೆ. ಇವ್ರಿಗೆ ನಾನು ಕೇವಲ ಭಕ್ತಿ ಫಲ ಕೊಟ್ಟೀನಿ. ಗೊತ್ತಾಯ್ತಾ? ಇವ್ರಿಗೆ ನಾನು ಬ್ರಹ್ಮಕುಮಾರಿ ಫಾಲೋವರ್ಸ್ ಅಂತೀವಿ. ಇವರು ಬ್ರಹ್ಮಕುಮಾರಿ ಸಂಸ್ಥೆ ಚೆನ್ನಾಗಿದೆ, ಎಲ್ಲ ಇದೆ, ಆದರೆ 1 ರೂಪಾಯಿ ಕೊಡಿ ಅವ್ರ ಕಡೆನ ತೊಗೊಳಂಗಿಲ್ಲ. ಯಾಕೆಂದ್ರೆ ನಾನು ಭಕ್ತಿ ಫಲ ಕೊಟ್ಟೀನಿ. ಇನ್ನು 2ನೇದವ್ರು ಯಾರು ಗೊತ್ತಾ? ನನ್ನನ್ನು ತಿಳ್ಕೊಂಡ್ರು, ತಮ್ಮನ್ನು ತಿಳ್ಕೊಂಡ್ರು, ಎಲ್ಲ ಗೊತ್ತಾಯಿತು. ಸ್ವರ್ಗದಾಗ ಸೀಟ್ ಇದೆ, ನನಗೆ ಹೊಲ ಕೊಡ್ತಾ ಇದ್ದಾರೆ, ಮನೆ ಕೊಡ್ತಾ ಇದ್ದಾರೆ, ಸಾಕಷ್ಟು ದಾನ ಧರ್ಮ ಮಾಡ್ತಾ ಇದ್ದಾರೆ. ನಾನು ಖುಷಿ ಇದ್ದೀನಿ, ನನ್ನ ಮಕ್ಕಳು ಬ್ರಹ್ಮಕುಮಾರಿ ಖುಷಿ, ಅವರು ಖುಷಿ ಇದ್ದಾರೆ, ಫ್ರಂಟ್ ಲೈನ್ದಾಗ ಕೂತ್ಕೊಂಡಾರೆ, ಎಲ್ಲ ಕೊಡ್ತಾರೆ, ದಾನ ಧರ್ಮ ಕೊಡ್ತಾರೆ, ಕರ್ಕೊಂಬರ್ತಾರೆ. ಆದರೆ ಬ್ರಹ್ಮಚಾರಿ ಅನ್ನೋ ಸುದ್ದಿಯಲ್ಲಿ ಎಕ್ಯೂರೇಟ್ ಇಲ್ಲ. ದಾನಕ್ಕೆ ಧರ್ಮ ಕೊಡ್ತಾ ಇದ್ದಾರೆ, ಸಹಯೋಗಿ ಆಗಿದ್ದಾರೆ, ಯೋಗಿ ಆಗ್ತಾ ಇಲ್ಲ. ನಾನೇನು ಮಾಡಲಿ? ಇಂಥ ಮಕ್ಕಳಿಗೆ ನನ್ನ ಕಡೆ 11 ಕೋಟಿ ಲಿಸ್ಟ್ ಐತಿ. ಎಷ್ಟಿದೆ? 11 ಕೋಟಿ ಮಕ್ಕಳಿಗೆ ದಾನ ಧರ್ಮದ ಫಲ. ಎಷ್ಟೇ ವರ್ಷ ನನ್ನ ಮಕ್ಕಳು ಇರ್ಬೋದು, ನೀವು ಎಷ್ಟೇ ಕೋಟಿ ನನಗೆ ಕೊಟ್ಟಿರ್ಬೋದು, ಆದರೆ ದಾನ ಧರ್ಮದ ಫಲ ತಗೊಂಡ್ರಿ, ಆದರೆ ಜ್ಞಾನದ ಫಲ ತೊಗೊಳಕ್ಕಾಗಲ್ಲ. ಇದಕ್ಕೆ ನಾನು ತ್ರೇತಾಯುಗದ ಬುಕ್ಕಿಂಗ್ ಅಂತ ಹೇಳ್ತೀನಿ. ಒಂದು ಸ್ನೇಹಿಗಳು, ಒಂದು ಸಹಯೋಗಿಗಳು, ಇವ್ರಿಗೆ ತ್ರೇತಾಯುಗದ ಆಸ್ತಿ ಕೊಡ್ತೀನಿ, ಇವ್ರಿಗೆ ಸತ್ಯುಗದ ಆಸ್ತಿ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಬಾಬಾರ ಭಕ್ತಿ ಫಲ, ದಾನ ಧರ್ಮದ ಫಲ. ಈ ಆತ್ಮಗಳು ಲೈನ್ ಚೇಂಜ್ ಮಾಡ್ರು, ಲೈಫ್ ಚೇಂಜ್ ಮಾಡಲಿಲ್ಲ. ಲೈನ್ ಚೇಂಜ್ ಮಾಡ್ರಂದ್ರೇನು? ಬಂದರು, ಜ್ಞಾನ ಒಪ್ಕೊಂಡ್ರು, ತಿಳ್ಕೊಂಡ್ರು, ಲೈಫನ್ನು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಇದು ನಂದು ತ್ರೇತಾಯುಗದ ಕೊಡುವ ಆಸ್ತಿ. ಇನ್ನು 3ನೇದ್ದು ಜ್ಞಾನದ ಫಲ ಅಂದ್ರೇನು? ಯಾವ ಮಕ್ಕಳು ಪವಿತ್ರತೆ ಪಾಲನೆ ಮಾಡಿದರು, ಅನ್ನ ಶುದ್ಧಿ ಮಾಡಿದರು, ಡೈಲಿ ಮುರಳಿ ಕೇಳ್ರು, ಅವ್ರು ನನಗೇನೋ ಕಡಿಮೆ ದುಡ್ಡು ಕೊಟ್ಟಾರೆ, ಆದರೂ ಸ್ವರ್ಗದ ಸೀಟ್ ಕೊಟ್ಟಿನಿ. ಯಾಕೆ? ಅವ್ರಿಗೆ ಸೃಷ್ಟಿ ರೂಲ್ಸನ್ನೇ ಮರೆದು ತಮ್ಮ ಆತ್ಮವನ್ನು
ಪವಿತ್ರ ಮಾಡ್ಕೊಳಕ್ಕೆ ನಾನು ನೆನಪು ಮಾಡಕ್ಕೆ ದಾರಿ. ಇದಕ್ಕೆ ಹೇಳ್ತಾರೆ ಮೂರನೇ ಫಲ ಜ್ಞಾನದ ಫಲ. ಗೊತ್ತಾಯ್ತಾ? ಇದು ಆದಮೇಲೆ ಜ್ಞಾನದ ಧಾರಣೆ ಅಂತ ನಿಮ್ಗೆ ಹೇಳಿದಿಲ್ಲ. 8 ಗಂಟೆ ನನ್ನನ್ನು ಯಾರು ನೆನಪು ಮಾಡ್ತಾರೆ? ಇವರು ಜ್ಞಾನ ಧಾರಣೆ ಮಾಡಿಕೊಳ್ಳುವಂಥ ಆತ್ಮಗಳು. 1 ಗಂಟೆ ಧಾರಣೆ, 2 ಗಂಟೆ ಧಾರಣೆ, 3 ಗಂಟೆ ಧಾರಣೆ, 8 ಗಂಟೆ ಏನು ಧಾರಣೆ ಮಾಡ್ಕೊಂಡು ತೋರಿಸಿರಲ್ಲ ಅವ್ರಿಗೆ ನಾನು 8 ಜನ್ಮ ಕೊಡ್ತೀನಿ. ಇದು ಜ್ಞಾನ ಧಾರಣೆಯ ಫಲ. ಇನ್ನು ಜ್ಞಾನ ಧಾರಣೆ ಆದಮೇಲೆ ಏನು ಸೇವೆ ಮಾಡ್ತಾರಲ್ಲ ಅದೇ ಫಲ 16,108. ಈ ಮಕ್ಕಳಿಗೆ ನಾನು ಫರಿಷ್ಠಾದ ಆಸ್ತಿ ಕೊಟ್ಟು ಅವರಿಗೆ ನಾಳೆ ಬರುವಂಥ ಜಗತ್ತಿಗೆ ಈ ರಿಸಲ್ಟ್ ಕೊಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ತಾವೆಲ್ಲ ಆತ್ಮಜ್ಯೋತಿಗಳು ಸಂಕ್ಷಿಪ್ತವಾಗಿ ಚೆನ್ನಾಗಿ ಕೇಳಿದಿರಿ. ಈಗ ನೀವು ಎಲ್ಲಿದ್ದೀರೋ ನಿಮ್ಗೆ ಬಾಬಾರು ತಿಳಿಸ್ಕೊಟ್ರು. ಇನ್ನೂ ಕೂಡ ಬಾಬಾರು ರಿಸಲ್ಟ್ ಔಟ್ ಮಾಡಿಲ್ಲ. ಇದಕ್ಕೆ ಒಂದು ಬ್ರಹ್ಮಕುಮಾರಿಯಲ್ಲಿ ಬಾಬಾರೊಂದು ಸ್ಲೋಗನ್ ಇಟ್ಟಾರೆ. ಏನು ಇಟ್ಟಾರೆ ಗೊತ್ತಾ? ಮಕ್ಕಳೇ ಲಾಸ್ಟ್ ಆಫ್ ಫಾಸ್ಟ್ ಆಫ್ ಫಸ್ಟ್. ಇವತ್ತಿಗೂ ಕೂಡ ಬ್ರಹ್ಮಕುಮಾರಿ ಸೆಂಟ್ರಿಗೆ ಬರೋರು 9 ಲಕ್ಷಕ್ಕೆ ಎಂಟ್ರಿ ಮಾಡ್ಬೋದು. ಮನಸ್ಸು ಮಾಡಿದರೆ ಫರಿಷ್ಠ ಆಗ್ಬೋದು. ಹೇಗೆ ಸಾಧ್ಯ ಹಂಗಾರೆ? ಇಂದು ಕೋರ್ಸ್ ತೊಗೊಳ್ಳೋರು ಹಾಗಾದರೆ 9 ಲಕ್ಷಕ್ಕೆ ಫರಿಷ್ಠ ಆಗಲಿಕ್ಕೆ ಹೆಂಗೆ ಸಾಧ್ಯ? ಬಾಬಾ ನಮಗೆ ಉದಾಹರಣೆ ಕೊಡ್ತಾರೆ. ಮಕ್ಕಳೇ, ಇವತ್ತು ನಿಮ್ಮ ಸೆಂಟ್ರದಲ್ಲಿ ಒಂದು ಪತಿ ಪತ್ನಿಯರು ರಿಟೈರ್ಮೆಂಟ್ ಆದರೂ ಒಳ್ಳೆ ಜಾಬ್ ಇದೆ, ಬಾಬಾರ ಮನೆಗೆ ಬರ್ತಾರೆ. ಈಗ ಬಾಬಾರ ಮನೆಗೆ ಕರೆದ್ರು. ಅವರಿಗೆ ನೀವು 7 ದಿವಸ ಕೋರ್ಸ್ ಕೊಡ್ತೀರಿ. ಅವ್ರು 7 ದಿವಸದಲ್ಲಿ ಒಂದನೇದು ಅವರಿಗೆ ಆತ್ಮಜ್ಞಾನ ಆಗ್ತದೆ, ನಾವಿಬ್ಬರು ಆತ್ಮಗಳು. ಎರಡನೇದು ನಮ್ಮ ತಂದೆ ಪರಮಾತ್ಮ, ಇದು ಗೊತ್ತಾಗ್ತದೆ. ಇನ್ನು ಮೂರನೇದು ಸಂಗಮ ಯುಗಗಳು ಉಳಿದಿದ್ದು ಕೇವಲ 10 ವರ್ಷ. ಇದು ಮೂರನ್ನು ತಿಳ್ಕೊಂಡು ನಮ್ಮ ಸಂಸ್ಥೆದಿನ 4 ಫೌಂಡೇಶನ್ ಏನದಲ್ಲ ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಾಯಿತು. ಇನ್ನು ನಾವು ತುರಂತ ಮಾನ್ಯತೆ 8ನೇ ದಿವಸಕ್ಕೆ ಪವಿತ್ರತೆ ಅನ್ನ ಶುದ್ಧಿ ಮಾಡಿ ಯೋಗಿ ಜೀವನ ಸ್ಟಾರ್ಟ್ ಮಾಡಿದರು. ಇವ್ರಿಗೆ ಬಾಬಾ ಏನು ಹೇಳ್ತಾರೆ ಗೊತ್ತಾ? ಈ ಮಕ್ಕಳು ತ್ರೇತಾಯುಗದ ಎಂಟ್ರಿ ಮಾಡಲಿಲ್ಲ. ಕೇವಲ 7 ದಿವಸದಲ್ಲಿ ಯೋಗಿ ಲೈನ್ ಚಾಯ್ಸ್ ಮಾಡಿದರು. ಇಂಥವ್ರಿಗೆ ಮ್ಯಾಲೆ ಕೂತ್ಕೊಂಡು 1 ವರ್ಷ ನೋಡಿದೆ, 1 ವರ್ಷ ಪಾಸ್ ಆದರು. 2027ಕ್ಕೆ ಇವ್ರಿಗೇನು ಮಾಡಿದೆ? ಸತ್ಯುಗದಲ್ಲಿ ಸೀಟ್ ಕೊಟ್ಟುಬಿಟ್ಟು. ಇದಾದಮೇಲೆ ಡೈಲಿ ಮುರಳಿ ಕೇಳಕತ್ತಾರಲ್ಲ, ಅದರಲ್ಲಿ ಕೇಳಿದ್ರು 8 ಗಂಟೆ ನೆನಪು ಮಾಡಬೇಕು. ಕೆಲವೊಂದು ಸಲ ಏನು ಮಾಡಿದ್ರೆ ಅವರು ಬ್ರಹ್ಮ ಬಾಬಾರ ಚರಿತ್ರೆ ಓದಿದ್ರು. ಬ್ರಹ್ಮ ಬಾಬಾರ ಚರಿತ್ರೆ ಓದಾನ ಕಂಪ್ಲೀಟ್ ಅವರು 1 ಸೆಕೆಂಡ್ದಲ್ಲಿ ಕೋಟಿ ಗಂಟಲೆ ದುಡ್ಡು ಕೊಟ್ಟಿದ್ರಲ್ಲ. ಇವ್ರಿಗೊಂದು ದೊಡ್ಡ ಸಮಸ್ಯೆ ಬಂತು. ಏನು ಬಂತು? ನೌಕರಿ ಬಿಡೋಣ, ಇವ್ರದ್ದು ಲಕ್ಷಾಂತರ 89 ಲಕ್ಷ ರೂಪಾಯಿ ಗೌರ್ಮೆಂಟ್ದಾಗ ಕೊಡ್ತಾರಲ್ಲ, ಪೆನ್ಸಿಲು ಬಂತು. ಇವ್ರ ವಿಚಾರ ಬಂತು, ಈ ದುಡ್ಡನ್ನ ಇಟ್ಕೊಂಡು ಏನು ಮಾಡಲಿ? ಪೆನ್ಸಿಲ್ ಅಂತೂ ಬರ್ತದೆ ತಿಂಗಳ, ಅದರಿಂದ ನನ್ನ ಜೀವನ ನಡೀತದೆ. ಈ 80 ಲಕ್ಷ ಏನು ಮಾಡಬೇಕು? 1 ಸೆಕೆಂಡ್ದಲ್ಲಿ ಬ್ಯಾಂಕ್ ಅಕೌಂಟೇ ಕ್ಲೋಜು. ಏನು ಮದುವನ್ನು ಕೊಡಬೇಕು, ಮದುವನ್ನು ಕೊಟ್ಟರು, ಸೆಂಟ್ರಿಗೆ ಕೊಟ್ಟರು, ಬ್ಯಾಂಕ್ ಕ್ಲೋಸ್ ಮಾಡಿ ಅವ್ರ ಮನುಷ್ಯನಲ್ಲಿ ಒಂದೇ ಹೇಳ್ತು 8 ಗಂಟೆ ನೆನಪು ಮಾಡಿ 9 ಲಕ್ಷ ಸೀಟ್ ತೊಗೋಬೇಕಂತೇಳಿ. ಬರುವಂಥ 5 ವರ್ಷದೊಳಗಡೆ ಹಗಲು ರಾತ್ರಿ ನೆನಪು ಮಾಡಿ 8 ಗಂಟೆ ನೆನಪು ಮಾಡಿ 9 ಲಕ್ಷಕ್ಕೆ ಸೀಟ್ ತೊಗೋತಾರೆ. ಇಂಥ ಮಕ್ಕಳಿಗೆ ಬಾಬಾ ಹೇಳ್ತಾರೆ ಲಾಸ್ಟ್ ಸಮಯದಲ್ಲಿ ಬಂದು 5-6 ವರ್ಷದಲ್ಲೇ 9 ಲಕ್ಷಕ್ಕೆ ಸೀಟ್ ತೊಗೋತಾರೆ. 50 ವರ್ಷ ಜ್ಞಾನ ನಡೆದರೂ ಕೂಡ 9 ಲಕ್ಷಕ್ಕೆ ಸೀಟ್ ತೊಗೊಲ್ಲ. ಎಷ್ಟು ದಿವಸ ನೀವು ನನ್ನ ಸಂಸ್ಥೆಯಲ್ಲಿ ಇದ್ದೀರಿ, ನಾನು ನಿಮ್ಮನ್ನು ನೋಡಲ್ಲ. ಕೇವಲ ನಾನು 5 ಅವಸ್ಥೆ ನೋಡ್ತೀನಿ. ಸ್ನೇಹಿ ಅವಸ್ಥೆ ನೋಡ್ತೀನಿ, ಸಹಯೋಗಿ ಅವಸ್ಥೆ ನೋಡ್ತೀನಿ, ಯೋಗಿ ಅವಸ್ಥೆ ನೋಡ್ತೀನಿ, ಕರ್ಮಯೋಗಿ ಅವಸ್ಥೆ ನೋಡ್ತೀನಿ, ಪರಿಷ್ಠ ಅವಸ್ಥೆ ಸ್ಥಿತಿಯನ್ನು ಮಾತ್ರ ನಾನು ನೋಡ್ತಾ ಇರ್ತೀನಿ. ನೀವು ಎಷ್ಟು ದಿವಸದ ಒಳಗೆ ಈ ಸ್ಥಿತಿ ಕ್ರಾಸ್ ಮಾಡ್ತೀರಿ ಅದು ನಿಮ್ಗೆ ಬಿಟ್ಟು ಕೊಟ್ಟಿದ್ದು. ಇವತ್ತಿಗೂ ಜ್ಞಾನ ತಗೊಳ್ಳೋರು ಶ್ರೇಷ್ಠ ಪುರುಷಾರ್ಥ ಮಾಡಿ 9 ಲಕ್ಷದಲ್ಲಿ ಪದವಿ ತಗೊಳ್ಳಿಕ್ಕೆ ಸಾಧ್ಯ ಇದೆ. ತಾವೆಲ್ಲ ಕೂತ್ಕೊಂಡಿರುವಂಥ ಆತ್ಮಗಳು ತಾವೆಲ್ಲರೂ ಕೂಡ 9 ಲಕ್ಷದಲ್ಲಿ ಹೆಚ್ಚಿನ ಪದವಿ ತಗೋತೀರಿ ಅಂತ ಬಾಬಾರ ಕಡೆಯಿಂದ ತಮ್ಮೆಲ್ಲರಿಗೂ ಇದೊಂದು ಆಶೀರ್ವಾದ ಅಂತ ಹೇಳ್ಬೋದು. ಎಲ್ಲ ಆತ್ಮಗಳು